ನಮಸ್ತೆ ವೀಕ್ಷಕರೇ, ಜೂನ್ 2026 ಮೀನರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಮೊದಲನೇದಾಗಿ ಶನಿ ಮಹಾತ್ಮರು ನಿಮ್ಮ ರಾಶಿಯಲ್ಲಿ ನೆಲೆಸಿರೋದ್ರಿಂದ ಸ್ವಲ್ಪ ನಿಷ್ಠೆಯನ್ನು ಬೇಡ್ತಾರೆ. ಆದ ಕಾರಣ ಸ್ವಲ್ಪ ನಿಷ್ಠೆಯಿಂದ ಇರತಕ್ಕಂಥದ್ದು, ಆನಂತರದಲ್ಲಿ ಶ್ರದ್ಧಾಭಕ್ತಿಯಿಂದ ಇರತಕ್ಕಂಥದ್ರಿಂದ ನೀವು ಶುಭ ಫಲಗಳನ್ನು ನೀವು ಕಾಣ್ತಾ ಹೋಗ್ಬೋದು. ಆನಂತರದಲ್ಲಿ ಗುರುವಿನ ಬದಲಾವಣೆಯಿಂದ ಕೂಡ ಮೀನರಾಶಿಯವರಿಗೆ ಸಣ್ಣ ಪ್ರಮಾಣದಲ್ಲಿ ಕೂಡ ಬದಲಾವಣೆಗಳು ನಡೀತಾ ಹೋಗುತ್ತೆ. ಅದು ಏನಪ್ಪ ಅಂತಂದರೆ ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಉದ್ಯೋಗ ಮತ್ತು ಕೆಲಸದ ವಿಚಾರ ನೋಡಲಿಕ್ಕೆ ಹೋದರೆ, ಗುರು ನಿಮ್ಮ 5ನೇ ಮನೆಗೆ ಬರ್ತಕ್ಕಂಥದ್ರಿಂದ ನೀವು ಸಂಪೂರ್ಣವಾಗಿ ಜಯಶಾಲಿ ಆಗ್ತೀರಾ. ಆನಂತರದಲ್ಲಿ ಕ್ರಿಯಾಶೀಲತೆಯನ್ನು ಹೆಚ್ಚು ಮಾಡ್ಕೊಳ್ತೀರಾ. ನಿಮ್ಮ ಕೆಲಸದ ವಿಚಾರದಲ್ಲಿ ಹೊಸ ಹೊಸ ಉದ್ಯೋಗಾವಕಾಶಗಳು ಕೂಡ ಬರ್ತಾ ಹೋಗುತ್ತೆ. ಆನಂತರದಲ್ಲಿ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಯಾರು ಅಂದ್ಕೊಂಡಿರ್ತೀರಲ್ಲ, ಇದು ಒಳ್ಳೆಯ ಸಮಯ. ನಿಮಗೆ ಜೂನಲ್ಲಿ ಒಳ್ಳೆಯ ಸಮಯ ಆಗಿರೋದ್ರಿಂದ ಕೆಲಸದ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು, ಆನಂತರದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಕೂಡ ನಿಮಗೆ ಈ ತಿಂಗಳು ನೋಡ್ತಾ ಹೋಗ್ಬೋದು. ಉದ್ಯೋಗದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ನಿಮ್ಮ ಹಳೆಯ ಸಾಲಗಳು ಕೂಡ ಯಾವುದಾದ್ರೂ ಇದ್ದರೆ, ಬಾಕಿ ಇದ್ದರೆ ಅದು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಗುರುವಿನ ದೃಷ್ಟಿ ಇರೋದ್ರಿಂದ ನಿಮಗೆ ಒಳ್ಳೆಯ ದೃಷ್ಟಿ. ಆನಂತರದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಅವಕಾಶಗಳು ಅತಿ ಹೆಚ್ಚಾಗಿ ಬರುತ್ತೆ. ಆನಂತರದಲ್ಲಿ ಹೊಸ ಹೊಸ ಹೂಡಿಕೆಗಳನ್ನು ಮಾಡಲಿಕ್ಕೂ ಸಹ ಈ ತಿಂಗಳು ನಿಮಗೆ ಒಳ್ಳೆಯದು ಅಂಥೇಳಿ ಹೇಳ್ತಾ ಹೋಗ್ಬೋದು. ಆನಂತರದಲ್ಲಿ ಕೌಟುಂಬಿಕ ವಿಚಾರ ನೋಡಲಿಕ್ಕೆ ಹೋದರೆ, ಕೌಟುಂಬಿಕ ವಿಚಾರದಲ್ಲಿ ಈ ತಿಂಗಳು ತುಂಬ ಲವಲವಿಕೆಯಿಂದ ಇರ್ತೀರ. ನಿಮ್ಗೆ ಏನಾದರೂ ಸಂಬಂಧಿಕರಲ್ಲಿ ಜಗಳ ಕಲಹಗಳಾಗಿದ್ದರೂ ಕೂಡ ಅದು ಈ ತಿಂಗಳು ನೀವು ನಿವಾರಣೆ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಪ್ರೀತಿ ಪ್ರೇಮದ ವಿಚಾರ ನೋಡಲಿಕ್ಕೆ ಹೋದರೆ, ನಿಮ್ಮ ಗುಪ್ತ ಪ್ರೀತಿಗಳು ಆಚೆ ಬರುತ್ತೆ. ಆನಂತರದಲ್ಲಿ ನಿಮ್ಮ ಮನೆಯವರಿಗೂ ಸಹ ಅದು ತಿಳಿದು ಅದು ಮದುವೆವರೆಗೂ ಸಹ ಹೋಗ್ತಕ್ಕಂಥ ಚಾನ್ಸಸ್ಸು ಮೀನರಾಶಿಯವರಿಗೆ ಇದೆ. ಆನಂತರದಲ್ಲಿ ವ್ಯವಹಾರದ ವಿಚಾರಗಳನ್ನು ನೋಡ್ತಾ ಹೋದರೆ, ವ್ಯವಹಾರದ ವಿಚಾರ ಮತ್ತು ಬಿಸ್ನೆಸ್ ವಿಚಾರಗಳನ್ನು ನೋಡ್ತಾ ಹೋದಾಗ, ಬಿಸ್ನೆಸ್ಸಿನಲ್ಲಿ ಹೊಸ ಹೂಡಿಕೆಗಳನ್ನು ಮಾಡಲಿಕ್ಕೆ, ಆನಂತರದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಿಕ್ಕೆ ನಿಮಗೆ ಆನಂತರದಲ್ಲಿ ಈ ಥರ ಲಾಟ್ರಿ ಹೊಡಿತಕ್ಕಂಥ ಚಾನ್ಸಸ್ ಕೂಡ ಈಗ ಇರಬಹುದು. ಲಾಟ್ರಿ ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್, ನಿಮಗೆ 5ನೇ ಮನೆಯಲ್ಲಿ ಗುರು ಬಂದಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನಪ್ರಾಪ್ತಿ ಆಗ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದು, ಅಕಸ್ಮಾತಾಗಿ ಲಾಟ್ರಿ ಹೊಡಿತಕ್ಕಂಥದ್ದು, ಇಲ್ಲ ಹೂಡಿಕೆಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದಕ್ಕೆ ಲಾಭ ಬರ್ತಕ್ಕಂಥದ್ದು ಕೂಡ ಈ ತಿಂಗಳು ನೀವು ನೋಡ್ತಾ ಹೋಗ್ಬೋದು. ಆರೋಗ್ಯದ ವಿಚಾರ ನೋಡ್ಲಿಕ್ಕೆ ಹೋದರೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಈ ತಿಂಗಳು ನಿಮಗೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ನೀವು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯದ ಸುಧಾರಣೆಯನ್ನು ಕೂಡ ನೀವು ಕಾಣಬಹುದು. ಆನಂತರದಲ್ಲಿ ಶಿಕ್ಷಣದ ವಿಚಾರ ನೋಡಲಿಕ್ಕೆ ಹೋದಾಗ, ಪಂಚಮದಲ್ಲಿ ನಿಮಗೆ ಗುರು ಬಂದಿರೋದ್ರಿಂದ ಶಿಕ್ಷಣದಲ್ಲಿ ತುಂಬ ಒಲವು ಕಾಣ್ತಾ ಹೋಗುತ್ತೆ. ಆನಂತರದಲ್ಲಿ ಅದೃಷ್ಟ ಕೂಡ ನಿಮಗೆ ಕೈ ಹಿಡಿತಾ ಹೋಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಸಹ ಮೀನರಾಶಿಯವರು ಈ ತಿಂಗಳು ಅದನ್ನು ಪಾಸ್ ಮಾಡುವಂಥ ಯೋಗ್ಯತೆ ನಿಮಗೆ ಖಂಡಿತವಾಗೂ ದೊರಕುತ್ತೆ. ಆನಂತರದಲ್ಲಿ ಹಣಕಾಸಿನ ವಿಚಾರ ನೋಡ್ತಾ ಹೋಗೋಣ. ಕೊನೆಯದಾಗಿ ಹಣಕಾಸಿನ ವಿಚಾರ, 5ನೇ ಮನೆಯಲ್ಲಿ ಗುರು ಬಂದಿರೋದ್ರಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಲಾಭ ಬರತಕ್ಕಂಥದ್ದು, ಅಕಸ್ಮಾತಾಗಿ ಧನಪ್ರಾಪ್ತಿ ಆಗ್ತಕ್ಕಂಥದ್ದು, ಆ ಹಿಂದೆ ಹೇಳಿದಾಗೆ ಲಾಟ್ರಿ ಅಥವಾ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಯಾವುದಾದ್ರೂ ನಿಮಗೆ ಹೂಡಿಕೆ ಮಾಡಿರ್ತಕ್ಕಂಥದ್ರಿಂದ ನಿಮಗೆ ದುಪ್ಪಟ್ಟು ಲಾಭ ಆಗ್ತಕ್ಕಂಥದ್ದು ಕೂಡ ಈ ತಿಂಗಳು ಆಗ್ತಾ ಹೋಗುತ್ತೆ. ಇನ್ನೂ ಏನಾದರೂ ಹಲವಾರು ಸಮಸ್ಯೆಗಳಿದ್ದರೆ, ಇಲ್ಲ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಿದ್ದು, ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳಿದ್ದರೆ ನೇರವಾಗಿ ಸಹ ನೀವು ಬಂದು ಭೇಟಿ ಆಗ್ಬೋದು. ಇಲ್ಲ ಈ ಕೆಳಗಡೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ನೀವು ಪಡಿಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.